ನಮಸ್ಕಾರ. ಮೊದಲು 10 ವರ್ಷ ಹಿಂದ್ಗಡೆ ನಾವು ಯೋಚನೆ ಮಾಡಿದಾಗ ನಾವು ಹೆಂಗಸರು ಮಾತ್ರ ಮಾತಾಡ್ತಿದ್ದು ಕೂದಲು ಹೇರ್ ಲಾಸ್ ಬಗ್ಗೆ, ಅಥವಾ ನಂಗೆ ತುಂಬ ಕೂದಲು ಉದುರುತ್ತಾ ಇದೆ, ಅಥವಾ ಕೂದಲು ತುಂಬ ಬೇಗ ಬಿಳಿ ಆಗ್ತಾ ಇದೆ. ಆದರೆ ಇತ್ತೀಚೆಗೆ ಗಮನಿಸಿದಾಗ ನಾವು ಟ್ರೆಂಡ್ ನೋಡಿದಾಗ ಏನು ಅನಿಸ್ತಾ ಇದೆ ಅಂತಂದರೆ, ಗಂಡಸರು ತುಂಬ ಕಂಪ್ಲೇಂಟ್ ಮಾಡ್ತಿದ್ದಾರೆ. ನನಗೆ 90% ಆಫ್ ದ ಕ್ಲೈಂಟ್ಸ್ ಬಂದವರು ಹೇಳ್ತಾರೆ, ಇಲ್ಲ ನನಗೆ ಹೇರ್ ಲಾಸ್ ಪ್ರಾಬ್ಲಮ್ ಇದೆ ಅಂತ. ಸೊ ಈ ಹೇರ್ ಫಾಲ್ ಏನಕ್ಕಾಗುತ್ತೆ, ಯಾಕೆ, ಯಾವ ಥರ ಅದನ್ನು ನಾವು ಗಮನ ಕೊಡಬೇಕು, ಯಾವ ಥರ ಆಹಾರ ತಗೋಬೇಕು ಅಂತ ಹೇಳೋದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕಿದ್ದೇವೆ. ಮೇನ್ ಆಗಿ ಏನಾಗುತ್ತೆ ಅಂತಂದ್ರೆ, ನಾವು ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಎಸ್, ಆದ್ರೆ ಹಲವಾರು ಕಾರಣಗಳಿರುತ್ತೆ. ನಾವು ಯಾವಾಗ್ಲೂ ಯಾರೇ ಹೇಳಿದ್ರು ಇಲ್ಲ ನಂಗೆ ತುಂಬಾ ಕೂದಲು ಉದುರ್ತಾ ಇದೆ ಅಂದ ತಕ್ಷಣ ನಾವು ತುಂಬಾ ಕ್ವಶನ್ಸ್ ಕೇಳ್ತೀವಿ. ಯಾಕೆಂತಂದ್ರೆ ಯಾಕೆ ಆಗ್ತಿದೆ ಅಂತ ನಾವು ಅದನ್ನ ಗಮನಿಸ್ಬೇಕು. ಈಗ ನಮ್ದು ಗಾದೆ ಇದೆಯಲ್ಲ, ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅಂತ, ಅದೇ ತರ ಯಾಕೆ ಆಗ್ತಿದೆ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡಿ ಅದಕ್ಕೆ ಸರಿಯಾಗಿ ನಾವು ಆಹಾರನ ಕೊಡ್ಬೇಕಾಗಿರುತ್ತೆ. ಸೊ ಈಗ ಕೂದಲು ಉದುರುವಿಕೆಯಲ್ಲಿ ಕೇವಲ ನ್ಯೂಟ್ರಿಷನ್ ಮಾತ್ರ ಅಲ್ಲ, ಅಂದ್ರೆ ಆಹಾರ ಮಾತ್ರ ಅಲ್ಲ, ನಮ್ಮ ಲೈಫ್ ಸ್ಟೈಲು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ನಾವು ಎಲ್ಲಿ ವಾಸ ಮಾಡ್ತಾ ಇದ್ದೀವಿ, ಅಂದ್ರೆ ನಮ್ಗೆ ಸಿಗಂತಹ ನೀರ್ ಇರ್ಬೋದು, ಅಥವಾ ನಾವು ಬಳಸುವಂತಹ ಡಿಫ್ರೆಂಟ್ ಶಾಂಪುಗಳಿರ್ಬೋದು, ಪ್ರಾಡಕ್ಟ್ಸ್ಗಳಿರ್ಬೋದು, ಇದೆಲ್ಲದ್ರ ಮೇಲೆ ನಿಂತಿರುತ್ತೆ. ಆಮೇಲೆ ರಿಸಲ್ಟ್ ತಕ್ಷಣ ಸಿಗಲ್ಲ. ನಂಗೆ ತುಂಬಾ ಜನ ಕೇಳ್ತಾರೆ, ಓಕೆ ಈಗ ನಾನು ಈಗ ಇದನ್ನೆಲ್ಲ ಸರಿ ಮಾಡಿದ್ರೆ ನಂಗೆ 1 ತಿಂಗಳಲ್ಲಿ ಸರಿ ಹೋಗುತ್ತಾ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ಇಲ್ಲ. ಕೂದಲು ನಾವು ಯಾವಾಗಲೂ ಹೇಳ್ತೀವಿ ತುಂಬಾ ಟೈಮ್ ತಗೊಳುತ್ತೆ. ನಮ್ಗೆ ಅಷ್ಟು ಪೇಷನ್ಸ್ ಇರಬೇಕು. ಹೆಚ್ಚಿನ ಸಲ ನೀವು ಗಮನಿಸಿರ್ಬೋದು, ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನೀವು ಯಾವುದೇ ಒಂದು ಎಣ್ಣೆ ಆಗಿರ್ಲಿ ಅಥವಾ ಶಾಂಪೂ ಇರಲಿ, ಏನೇ ತಗೊಂಡ್ಬಂದ್ರು ಅದನ್ನ ಹೆಚ್ಚು ಅಂದ್ರೆ 1 ತಿಂಗಳು, 1 ವಾರದಲ್ಲಿ ನಮ್ಗೆ ಅದು ರಿಸಲ್ಟ್ ತೋರಿಸ್ಬೇಕು. ಇಲ್ಲಾಂದ್ರೆ ಈ ಶಾಂಪೂ ವರ್ಕ್ ಆಗ್ತಿಲ್ಲ, ಅಥವಾ ಇದು ವರ್ಕ್ ಆಗ್ತಿಲ್ಲ, ಈ ಎಣ್ಣೆ ಸುಮ್ಮನೆ ಅಡ್ವರ್ಟೈಸ್ಮೆಂಟಿಗೆ ಮಾತ್ರ ಹೇಳ್ತಿದ್ದಾರೆ, ಇದರಿಂದ ಕೂದಲು ಉದುರೋದೇನು ನಂಗೆ ನಿಂತಿಲ್ಲ, ಹಂಗೆ ಇದೆ. ಸೊ ನಾವೇನೇ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರೆ, ಹೆಚ್ಚು ಅಂದ್ರೆ 1 ತಿಂಗಳ ಒಳಗಡೆ ನಮ್ಗೆ ರಿಸಲ್ಟ್ ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆದ್ರೆ ವಾಸ್ತವವಾಗಿ ಏನು ಅಂತಂದ್ರೆ 1 ತಿಂಗಳಲ್ಲಿ ನಮ್ಗೆ ರಿಸಲ್ಟ್ ಸಿಗಲ್ಲ. ಯಾಕೆಂತಂದ್ರೆ ಕೂದಲಿನ ಡೆವಲಪ್ಮೆಂಟ್ ನೋಡಿದ್ರೆ, ಅಂದ್ರೆ ಅದು ಹುಟ್ಟಿ ನಮ್ಗೆ ಅದು ನಮಗ್ ಕಾಣಿಸೋಕ್ಕೂ ತುಂಬ ಟೈಮ್ ಬೇಕಾಗುತ್ತೆ. ನಾವು ಯೂಶ್ವಲಿ ಹೇಳ್ತೀವಿ, ನಾವು ನ್ಯೂಟ್ರಿಷನ್ ಅಲ್ಲಿ ಹೇರ್ ಫಾಲ್ ಅಂತ ಬಂದಾಗ ಮಿನಿಮಮ್ 5 ರಿಂದ 6 ತಿಂಗಳು ಒಂದು ಪ್ಯಾಟರ್ನ್ ಅಲ್ಲಿ ಇರಬೇಕು. ಅದಕ್ಕೆ ಏನ್ ಬೇಕೋ ಅದಕ್ಕೆ ಸರಿಯಾಗಿ ಆಹಾರ ವಿಹಾರ ಎಲ್ಲ ಇಟ್ಕೊಂಡು ಆಮೇಲೆ ನೀವು ಆ ರಿಸಲ್ಟ್ ಬಂದಿಲ್ಲ ಅಂದ್ರೆ ನಾವು ಹೇಳ್ಬೋದು, ಹೌದು ಏನೋ ಒಂದು ಸಮಸ್ಯೆ ಇದೆ, ಅಥವಾ ರಿಸಲ್ಟ್ ಇಲ್ಲ ಅಂತ ಹೇಳ್ಬೋದು. ಅದು ಬಿಟ್ಟು ಕೇವಲ 1 ವಾರ ಮಾಡಿ 1 ತಿಂಗಳಲ್ಲಿ ರಿಸಲ್ಟ್ ಖಂಡಿತವಾಗ್ಲೂ ಕೂದಲಿನ ಮೇಲೆ ಸಿಗಲ್ಲ. ಸೊ ಆದಷ್ಟು ತಾಳ್ಮೆಯಿಂದ ಇರೋದು ತುಂಬಾ ಇಂಪಾರ್ಟೆಂಟ್. ಇನ್ನು ನ್ಯೂಟ್ರಿಯೆಂಟ್ಸ್, ಈಗ ನಾನು ಹೇಳಿದೆ ಬೇರೆ ಬೇರೆ ಕಾರಣಗಳಿಂದಾಗಿ ಕೂದಲು ಉದುರುವಿಕೆ ಶುರು ಆಗುತ್ತೆ. ಕೆಲವೊಂದ್ಸಲಿ ಕಾಯಿಲೆ ಬಿದ್ದಾಗನೂ ಕೂದಲು ಉದುರುವಿಕೆಯನ್ನ ನಾವು ನೋಡಿರ್ತೀವಿ. ಇನ್ನು ಕೆಲವೊಂದ್ಸಲಿ ಹೆಚ್ಚಾಗಿ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಈಗ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಯಾವುದೆಲ್ಲ ತುಂಬಾ ಇಂಪಾರ್ಟೆಂಟ್, ತುಂಬಾ ನ್ಯೂಟ್ರಿಯೆಂಟ್ಸ್ ಬೇಕು. ತುಂಬಾ ಜನರಿಗೆ ಏನ್ ಗೊತ್ತಿರೋದು ಅಂದ್ರೆ ಪ್ರೋಟೀನ್ ಬೇಕು, ಅಥವಾ ಅಯೋನ್ ಅಂಶ ಅಂದ್ರೆ ಕಬ್ಬಿಣ ಅಂಶ ಇರುವಂತ ಪದಾರ್ಥಗಳನ್ನು ತಗೋಬೇಕು. ಇನ್ನೀಗ ಇತ್ತೀಚೆಗಂತೂ ಬಯೋಟಿನ್ ತಗೋಬೇಕು, ಫೋಲೇಟ್ ತಗೋಬೇಕು. ಇದಿಷ್ಟು ನ್ಯೂಟ್ರಿಯೆಂಟ್ಸ್ ಬಗ್ಗೆ ನಮ್ಗೆ ತುಂಬಾ ಗೊತ್ತಾಗ್ತಾ ಇದೆ. ಅಥವಾ ಸಪ್ಲಿಮೆಂಟ್ಸ್ ಅಂತ ನಾವೀಗ ಹೇರ್ ಸಪ್ಲಿಮೆಂಟ್ಸ್ ಅಡ್ವರ್ಟೈಸ್ಮೆಂಟ್ ಗಳನ್ನೆಲ್ಲ ನೋಡಿದಾಗ ಅಲ್ಲಿ ಬಯೋಟಿನ್ ಅನ್ನ ತಗೊಂಡ್ರೆ ಕೂದಲು ಬೇಗ ಬೆಳೆಯುತ್ತೆ, ಈ ತರದನ್ನೆಲ್ಲ ನಾವು ನೋಡ್ತಿರ್ತೀವಿ. ಹೌದು, ಇದೆಲ್ಲ ನಮಗೆ ಪೂರಕವಾಗಿರುತ್ತೆ. ಆದ್ರೆ ಕೇವಲ ಬರೀ ಸಪ್ಲಿಮೆಂಟ್ ತಗೋದ್ರಿಂದ ಕೂದಲು ಉದ್ದ ಆಗೋದು ಅಥವಾ ಕೂದಲು ಉದ್ರೋದು ನಿಲ್ಲಲ್ಲ. ನಮ್ದು ಓವರ್ ಆಲ್ ಲೈಫ್ ಸ್ಟೈಲು ಚೆನ್ನಾಗಿರ್ಬೇಕು. ಇವಾಗ ಓವರ್ ಆಲ್ ನಮ್ದು ಆಹಾರ ಕ್ರಮಗಳು ಸರಿ ಇಲ್ಲದೆ ಬರೀ ಸಪ್ಲಿಮೆಂಟ್ ತಗೊಂಡು ಸರಿ ಹೋಗುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಆಗಲ್ಲ. ನಾವು ಬೇರೆ ಬೇರೆ ನ್ಯೂಟ್ರಿಯೆಂಟ್ಸ್ ಅನ್ನ ಹೇಳ್ತೀವಿ. ಕೆಲವೊಂದ್ಸಲಿ ನೀವು ಡಾಕ್ಟರ್ಗಳ ಹತ್ರ ಹೋದಾಗ್ಲೂ ಅವರು ಮಲ್ಟಿ ವೈಟಮಿನ್ಸ್ ಕೊಡ್ತಾರೆ. ಯಾಕೆಂತಂದ್ರೆ ಕೇವಲ 1-2 ನ್ಯೂಟ್ರಿಯೆಂಟ್ಸ್ ಇಂದ ಕೂದಲು ಉದುರುವಿಕೆಯನ್ನ ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಹಲವಾರು ನ್ಯೂಟ್ರಿಯೆಂಟ್ಸ್ ಗಳು ಬೇಕು. ಫಾರ್ ಎಕ್ಸಾಂಪಲ್ ಈಗ ವಿಟಮಿನ್ ಡಿ ಬೇಕು, B12 ಬೇಕು, ಆಮೇಲೆ ಫೋಲೇಟ್ ಬೇಕು, ಆಮೇಲೆ ಬಯೋಟಿನ್ ಬೇಕು, ಆಮೇಲೆ ವಿಟಮಿನ್ ಸಿ ಬೇಕು, ಆಮೇಲೆ ವಿಟಮಿನ್ B2 ಬೇಕು, ರೈಬೋಫ್ಲೇವಿನ್ ಬೇಕು, ವಿಟಮಿನ್ ಎ ಬೇಕು. ಸೊ ಹೀಗೆ ಹಲವಾರು ನ್ಯೂಟ್ರಿಯೆಂಟ್ಸ್ ಬೇಕು. ಆದ ಕಾರಣ ಡಾಕ್ಟರ್ಸ್ಗಳು ಮಲ್ಟಿ ವಿಟಮಿನ್ ತಗೊಂಡ್ಬಿಡಿ, ಅದರಿಂದ ರಿಸಲ್ಟ್ ಸಿಗತ್ತೆ ಅಂತ. ಬಟ್ ನಾನು ಆಗ್ಲೇ ಹೇಳ್ದಂಗೆ 1 ತಿಂಗಳು ತಗೊಂಡು ಏನು ರಿಸಲ್ಟ್ ಇಲ್ಲ, ಇದು ಏನು ವರ್ಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಕೈ ಬಿಡ್ತೀವಿ. ಸೊ ಖಂಡಿತವಾಗ್ಲೂ ನೀವು ಕೂದಲು ಮೇಲೆ ವರ್ಕ್ ಮಾಡಬೇಕು, ಅಥವಾ ಕೂದಲು ಹೆಲ್ತ್ ಬಗ್ಗೆ ನೀವು ವರ್ಕ್ ಮಾಡೋದು ಅಂತಾದ್ರೆ ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ನಾವು ಮಿನಿಮಮ್ ಒಂದು 5 ರಿಂದ 6 ತಿಂಗಳು ಯಾವ್ದಾನ ಒಂದು ಪ್ಯಾಟರ್ನ್ ಅನ್ನ ಮಾಡಬೇಕು. ಪದೇ ಪದೇ ಎಲ್ಲನೂ ಚೇಂಜ್ ಮಾಡ್ತಾ ಹೋಗ್ಬಾರ್ದು. ಉದಾಹರಣೆಗೆ ಈಗ ನ್ಯೂಟ್ರಿಷನಲಿ ಏನ್ ಡೆಫಿಷಿಯನ್ಸಿ ಇದೆ ಅಂತ ನೋಡ್ಕೊಂಡು ಅದಕ್ಕೆ ಸರಿಯಾಗಿ ಆಹಾರದ ಮುಖಾಂತರ ಸರಿ ಮಾಡ್ಕೊಳ್ಳೋದು, ಜೊತೆಗೆ ಇರೋಂಥ ಉಪಯೋಗಿಸೋಂಥ ನೀರ್ ಇರ್ಬೋದು, ಶಾಂಪೂ ಇರ್ಬೋದು, ಅದ್ರದ್ದೆಲ್ಲ ಒಂದು ಇಫೆಕ್ಟ್ ಖಂಡಿತವಾಗ್ಲೂ ಇರುತ್ತೆ. ಇವಾಗ ಕೂದಲು ಬೆಳಿಬೇಕಾದ್ರೆ ಅದಕ್ಕೆ ಡಿಫ್ರೆಂಟ್ ಸ್ಟೇಜಸ್ ಅಂತ ಹೇಳ್ತೀವಿ. 3 ಸ್ಟೇಜ್ ಇರುತ್ತೆ. ಒಂದು, ಅದು ಬೆಳೀತಾ ಹೋಗೋಂಥ ಸ್ಟೇಜ್, ಗ್ರೋಯಿಂಗ್ ಫೇಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟ್ರಾನ್ಸಿಷನ್ ಸ್ಟೇಟ್, ನೆಕ್ಸ್ಟ್ ರೆಸ್ಟಿಂಗ್ ಸ್ಟೇಟ್ ಅಂತ. ಸೊ ಕೆಲವೊಂದ್ಸಲ ಏನಾಗುತ್ತೆ, ನಮ್ಮ
ತಪ್ಪಾದ ಕ್ರಮಗಳಿಂದಾಗಿ ಕೂದಲು ಗ್ರೋಯಿಂಗ್ ಸ್ಟೇಜಲ್ಲಿ ಅರ್ಧದಲ್ಲೇ ನಿಲ್ಲಿಸಿ ಅದು ಡೈರೆಕ್ಟ್ ಆಗಿ ಸೆಕೆಂಡ್ ಸ್ಟೇಜಿಗೆ ಟ್ರಾನ್ಸಿಷನ್ಗೆ ಹೋಗದೆ ಡೈರೆಕ್ಟ್ ಆಗಿ ರೆಸ್ಟ್ ಸ್ಟೇಜಿಗೆ ಹೋಗುತ್ತೆ. ಆ ರೆಸ್ಟ್ ಸ್ಟೇಜಿಗೆ ಹೋಗಿ ಸ್ವಲ್ಪ ದಿವಸ ಇದ್ದು ಆಮೇಲೆ ಅದು ಉದುರೋಕೆ ಶುರು ಆಗೋದು. ಇನ್ನೊಂದು ನಾವು ಗಮನಿಸಬೇಕು, ನಾವು ಏನೇ ನ್ಯೂಟ್ರಿಷನ್ ಫುಡ್ ತಗೊಳಕ್ ಶುರು ಮಾಡಿದ್ರು ನೆಕ್ಸ್ಟ್ ಹೊಸದಾಗಿ ಬೆಳೆಯೋ ಕೂದಲಿಗೆ ನೀವು ಅದನ್ನ ನ್ಯೂಟ್ರಿಷನ್ ಅನ್ನ ಕೊಡ್ತಾ ಇರ್ತೀರಾ. ಆಲ್ರೆಡಿ ಬೆಳೆದಿರೋ ಕೂದಲಿಗೆ ಜಸ್ಟ್ ಅದು ಸ್ಕ್ಯಾಲ್ಪ್ ಹೆಲ್ತಿಗೆ ಅಷ್ಟೇ ಹೆಲ್ಪ್ ಆಗ್ತಾ ಇರುತ್ತೆ ನ್ಯೂಟ್ರಿಷನ್. ಆದರೆ ಕೂದಲು ಬೆಳೆಯಕ್ಕೆ ಏನ್ ಬೇಕು ಅಥವಾ ಒಂದು ಹೆಲ್ದಿಯಾಗಿ ಕೂದಲು ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇರ್ ಥಿನ್ನಿಂಗ್ ಆದಾಗ ತುಂಬಾ ಸಣ್ಣ ಆಗ್ತಾ ಹೋಗುತ್ತಲ್ಲ ಕೂದಲು, ಹೇರ್ ಥಿನ್ನಿಂಗ್ ಆದಾಗ ಎಸ್ ನ್ಯೂಟ್ರಿಷನಲ್ಲಿ ನಾವು ಅದನ್ನ ಸರಿ ಮಾಡ್ಕೋಬಹುದು. ಅವಾಗ ಹೆಂಗೆ ಅಂತಂದ್ರೆ ಈಗ ನ್ಯೂಟ್ರಿಷನ್ ಅನ್ನು ಕೊಡಕ್ ಶುರು ಮಾಡಿದ್ರೆ ಹೊಸದಾಗಿ ಏನು ಕೂದಲು ಬರುತ್ತೆ ಅವುಗಳಿಗೆ ಅದು ಪೋಷಕ ಕೊಡುತ್ತೆ, ಬಿಟ್ರೆ ಆಲ್ರೆಡಿ ಬೆಳೆದಿರೋ ಕೂದಲನ್ನ ಖಂಡಿತವಾಗ್ಲೂ ಚೇಂಜ್ ಮಾಡಲ್ಲ. ಸೊ ಈಗ ನೀವು ಯಾವುದೇ ಬಳಸೋ ಎಣ್ಣೆ ಆಗಿರ್ಲಿ ಅಥವಾ ಶಾಂಪೂಗಳಾಗಿರ್ಲಿ ಅವುಗಳೆಲ್ಲ ಟೆಂಪ್ರರಿ, ಅಂದ್ರೆ ಈಗ ಶಾಂಪೂ ಎಲ್ಲ ಟೆಂಪ್ರರಿ ಆಗಿರುತ್ತೆ. ಈ ಆಯಿಲ್ ಅನ್ನ ನೀವು ಈಗ ಯಾವುದೋ ಒಂದು ಎಣ್ಣೆ ಕೂದಲು ಉದುರನ್ನ ತಡೆಗಟ್ಟತ್ತೆ ಅಂದ್ರೆ ನೀವು ಅದನ್ನ ಕಂಟಿನ್ಯೂಸ್ ಆಗಿ ಹಾಕಿ ಟ್ರೈ ಮಾಡಬೇಕು. ಯಾಕಂತಂದ್ರೆ ಆಲ್ರೆಡಿ ಇರೋದಕ್ಕೆ ಅದು ಹೆಲ್ಪ್ ಮಾಡಲ್ಲ. ಅದು ಇನ್ನು ಹೊಸದಾಗಿ ಬರೋದನ್ನ ತುಂಬಾ ಸ್ಟ್ರಾಂಗ್ ಆಗಿ ಅಂದ್ರೆ ಫಾಲಿಕಲ್ ಅಂದ್ರೆ ಏನ್ ರೂಟ್ ಅಲ್ಲಿ ಏನಿದೆ ಅದಲ್ಲಿ ಗಟ್ಟಿಯಾಗಿರ್ಬೇಕು, ಅದು ಕೂದಲು ಉದುರಬಾರ್ದು ಅಂತ ಆದ್ರೆ ಆ ಫಾಲಿಕಲ್ ಅನ್ನ ಸ್ಟ್ರೆಂಥನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರೆ ಸಡನ್ ರಿಸಲ್ಟ್ ಬೇಕು ಅಂತ. ಸೊ ಈ ತರ ಸಡನ್ ರಿಸಲ್ಟ್ ನ ಮೊರೆ ಹೋಗದೆ ಒಂದು ಒಳ್ಳೆಯ ಆಹಾರ ಕ್ರಮಗಳನ್ನ ಇಟ್ಕೊಂಡಾಗ, ಅಂದ್ರೆ ಒಳ್ಳೆಯ ಕೇವಲ ನಾನು ಹೇಳ್ದಂಗೆ ಆಹಾರ ಮಾತ್ರ ಅಲ್ಲ, ನ್ಯೂಟ್ರಿಷನ್ ವೈಸ್ ಅಲ್ದೇನು ಎಣ್ಣೆ ಇರ್ಬೋದು, ಶಾಂಪೂ ಇರ್ಬೋದು, ಇದನ್ನೆಲ್ಲ ಕರೆಕ್ಟ್ ಆಗಿ ಕಾಲಕ್ಕೆ ಸರಿಯಾಗಿ ನಿಮ್ಮ ಹೇರ್ನ ಅನುಗುಣವಾಗಿ ನಾವು ಒಂದು ಪದ್ಧತಿ ಇಟ್ಕೊಂಡ್ರೆ ಆವಾಗ ನಾವು ಈ ಕೂದಲು ಉದುರುವಿಕೆಯನ್ನ ನಾವು ತಡೆಗಟ್ಟಬಹುದು. ಸೊ ಈಗ ನ್ಯೂಟ್ರಿಷನಲ್ಲಿ ಒಂದೇನು ಅಂತಂದ್ರೆ ಎಕ್ಸ್ಪರ್ಟ್ಸ್ ಗಳನ್ನ ಕನ್ಸಲ್ಟ್ ಮಾಡಿ ಸಪ್ಲಿಮೆಂಟ್ಸ್ ಗಳನ್ನ ತಗೊಳ್ಳೋಂಥದ್ದು. ನ್ಯಾಚುರಲ್ ಸೋರ್ಸ್ ಆಗಿ ಅಂದ್ರೆ ಆಹಾರದ ಮುಖಾಂತರ ನ್ಯಾಚುರಲ್ ಆಗಿ ಸಿಗೋಂಥದ್ರಲ್ಲಿ ವಿಟಮಿನ್ ಎ ಅಂದ್ರೆ ಜಾಸ್ತಿ ಕ್ಯಾರೆಟ್ ಇರ್ಬೋದು ಅಥವಾ ಯಾವುದೇ ಹಳದಿ, ಈಗ ಪಪಾಯ ಇರ್ಬೋದು, ಹಳದಿ, ಆರೆಂಜ್ ಈ ಬಣ್ಣದ ತರಕಾರಿಗಳು ಅಥವಾ ಹಣ್ಣುಗಳು ಏನಿದೆ ಅವುಗಳನ್ನ ತಗೊಳ್ಳೋ ಮುಖಾಂತರ ವಿಟಮಿನ್ ಎ ಸಿಗತ್ತೆ. ಆಮೇಲೆ ಬಿ2 ಅಂದ್ರೆ ರೈಬೋಫ್ಲೇವಿನ್ ಇರ್ಬೋದು, ಈಗ ಕಾಳುಗಳು ಜೊತೆಗೆ ಬೀಜಗಳೆಲ್ಲ ಬರುತ್ತಲ್ಲ, ಸೂರ್ಯಕಾಂತಿ ಬೀಜ ಇರ್ಬೋದು, ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್, ಹೀಗಿರೋದು ಎಲ್ಲ ಸೀಡ್ಸ್, ನಟ್ಸ್, ಈಗ ವಾಲ್ನಟ್ಸ್ ಇರ್ಬೋದು ಅಥವಾ ಕ್ಯಾಶ್ಯೂ ನಟ್ಸ್, ಈ ತರ ಪಿಸ್ತಾ, ಈ ತರದ ನಟ್ಸ್ ಗಳನ್ನ ತಗೊಳ್ಳೋದ್ರಿಂದಲೂ ನಮ್ಗೆ ಈಗ ಬೇರೆ ಬೇರೆ ನಾನು ಅವಾಗ ಏನ್ ಹೇಳಿದೆ, ಫೋಲಿಕ್ ಆಸಿಡ್ ಇರ್ಬೋದು ಅಥವಾ ನಮ್ಗೆ ಬೇಕಾಗಂತಹ ಬಯೋಟಿನ್, ಈ ತರದನ್ನೆಲ್ಲ ನಾವು ತಗೊಳಕ್ ಸಾಧ್ಯ ಇದೆ. ಸೊ ಒಂದು ಕಂಪ್ಲೀಟ್ ಫುಡ್ ಅಂತಂದ್ರೆ ಎಲ್ಲಾನು ಇರೋಂಥದ್ದು ವೆರೈಟೀಸ್ ಆಫ್ ಫುಡ್ ಅನ್ನ ನಾವು ತಗೊಂಡಾಗ ನಮಗ್ ಬಾಡಿಗೆ ಬೇಕಾಗಿರೋಂಥ ಡಿಫ್ರೆಂಟ್ ನ್ಯೂಟ್ರಿಯೆಂಟ್ಸ್ ಅನ್ನ ನಾವು ಪಡ್ಕೊಳಕ್ ಸಾಧ್ಯ. ಆ ಮುಖಾಂತರ ಕನ್ಸಿಸ್ಟೆಂಟ್ ಆಗಿದ್ದಾಗ ಲಾಂಗ್ ಟೈಮ್ ಅಲ್ಲಿ ನಮ್ಮ ಹೇರ್ ಲಾಸ್ ಗಳನ್ನ ನಾವು ಕಮ್ಮಿ ಮಾಡ್ಕೋಬಹುದು.